ಆರಾಮಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೇನೆ. ಇವತ್ತು ನಾನು ವೆನಸ್ಡೇ 25ಗೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಏನು ವಿಶೇಷ ಅಂದರೆ ಇವತ್ತು ನನ್ನ ತಂಗಿದು ಮಗುವಿಗೆ ಅನ್ನಪ್ರಾಶನ ಉಂಟು. ಸೊ ಹಾಗಾಗಿ ನಾವು ಕಟೀಲ್ ಟೆಂಪಲ್ಗೆ ಹೊರಟಿದ್ದೇವೆ. ಸೊ ತಂಗಿ ಬರ್ತಾ ಇದ್ದಾಳೆ ಪುತ್ತೂರಿಂದ. ಇನ್ನು ನಾನು, ನನ್ನ ಅಮ್ಮ, ನನ್ನ ಇಬ್ಬರು ಮಕ್ಕಳು ಇಲ್ಲಿಂದ ಹೊರಡಬೇಕು. ಸೊ ಬ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೇನೆ. ಹೇಗೆಲ್ಲ ಆಗ್ತದೆ ನೋಡುವ. ಬ್ಲಾಗಲ್ಲಿ ನಿಮಗೆ ಶೇರ್ ಮಾಡ್ತೇನೆ. ಕಟೀಲ್ ಟೆಂಪಲಲ್ಲಿ ಹೇಗೆ ಮಕ್ಕಳಿಗೆ ಅನ್ನಪ್ರಾಶನ ಕೊಡ್ತಾರೆ ಅಂತ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಈ ಬ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಮೇಲೆ ಒಂದು ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿ. ನೀವು ಈ ಚಾನಲನ್ನು ನೋಡಿ. ನಿಮ್ಮ ಮನೆಯ ಮಗಳ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಇರಲಿ ಅಂತ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಸೊ ಬನ್ನಿ ನಾವು ಕಟೀಲ್ ಟೆಂಪಲ್ಗೆ ಹೋಗಿ ಅಲ್ಲಿ ಏನೆಲ್ಲ ಬ್ಲಾಗ್ ಮಾಡಲಿಕ್ಕೆ ಆಗ್ತದೆ ನಾನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತೇನೆ. ಸೊ ಲೆಟ್ಸ್ ಗೋ ಟು ಕಟೀಲ್ ಟೆಂಪಲ್. ಹಾಯ್, ಎಲ್ಲರೂ ಹೇಗಿದ್ದೀರಿ? ನಾವು ಕಟೀಲ್ ರೀಚ್ ಆಗುವಾಗ 12 ಗಂಟೆ ಆಗಿತ್ತು. ಒಳಗಡೆ ದರ್ಶನವೆಲ್ಲ ಮಾಡಿ ಮತ್ತು ಹೊರಗಡೆ ಬಂದ್ವಿ. ಹೊರಗಡೆ ಬಂದಲ್ಲಿ ಕೂತ್ಕೊಳ್ತಾ ಇದ್ವಿ. ಆಗ ಅಲ್ಲಿ ಆಫೀಸ್ ಅವರೇ ಒಬ್ಬರು ಹೇಳಿದರು 1:00ಗೆ ಅನ್ನಪ್ರಾಶನ, ಹಾಗಾಗಿ ನೀವು ಮೊದಲಿಗೆ ಊಟ ಮಾಡಿ ಬನ್ನಿ, ಆದಮೇಲೆ ಅನ್ನಪ್ರಾಶನಕ್ಕೆ ಬರ್ಬೋದು ಅಂತ ಹೇಳಿದರು. ಅದು ನಮಗೆ ಅದು ಸರಿ ಅಂತ ಆಯಿತು. ಯಾಕಂದರೆ ನಾವು ಬೆಳಗ್ಗೆ ಬೇಗ ಹೊರಟದ್ರಿಂದ ಮಕ್ಕಳಿಗೆ ಹಸಿವಾಗ್ತಾ ಇತ್ತು. ನನ್ನ ಮಗಳಂತ ಹಸಿವಾಗ್ತದೆ ಅಂತ ಹೇಳ್ತಾ ಇದ್ಲು. ಸೊ ಹಾಗಾಗಿ ನಾವು ಫಸ್ಟಿಗೆ ಊಟಕ್ಕೆ ಹೋದ್ವಿ. ಮತ್ತು ಆದರೆ ಪೂಜೆ ಆದಮೇಲೆ ಪುನಃ ರಶ್ ಜಾಸ್ತಿ ಆಗ್ತದೆ. ಅಂದರೆ ಮದುವೆ ಇತ್ತು ಕಟೀಲಲ್ಲಿ, 2-3 ಏನೋ ಮದುವೆ ಇತ್ತು ಅಲ್ಲೇ. ಹಾಗಾಗಿ ಅವರೆಲ್ಲ ಬರ್ತಾರೆ. ಸೊ ರಶ್ ಆಗ್ತದೆ ಅಂತ ಹೇಳಿ ನಾವು ಫಸ್ಟಿಗೆ ಊಟ ಮಾಡಿ ಬರುವ ಅಂತ ಹೇಳಿ ನಾವು ಊಟಕ್ಕೆ ಅಂತ ಹೋದ್ವಿ. ಈಗ ಹೇಗೆ ಅಂದರೆ ಕಟೀಲಲ್ಲಿ 1:00ಗೆ ನಿಮಗೆ ಮಕ್ಕಳಿಗೆ ಅನ್ನಪ್ರಾಶನ ಮಾಡಿಸ್ತಾರೆ. ಮುಂಚೆಲ್ಲ 12:00ಗೆ ಮಾಡಿಸ್ತಾಯಿದ್ರು. ಸೊ ಯಾರಿಗೆಲ್ಲ ಅನ್ನಪ್ರಾಶನ ಮಕ್ಕಳಿಗೆ ಕೊಡೋದಂತಿದ್ರೆ ನೀವು 1-1/4 ಗಂಟೆಗೆ ಅಲ್ಲಿ ಬರುವ ಹಾಗೆ ಬನ್ನಿ. ಯಾಕಂದರೆ ಈಗ ಸೆಕೆ ತುಂಬ, ಮಕ್ಕಳಿಗೂ ಸಹ ಕಿರಿಕಿರಿ ಮಾಡ್ತಾರೆ. ಹಾಗಾಗಿ ನಾವು ಅಲ್ಲಿಂದ ಹೊರಟ್ವಿ ದೇವಸ್ಥಾನದಿಂದ ಮನೆಗೆ. ಬರುವಾಗ ಕಾವೂರಲ್ಲಿ ಜ್ಯೂಸಿಗೆ ಒಂದು ಸ್ಟಾಪ್ ಕೊಟ್ವಿ. ಅಲ್ಲಿ ಜ್ಯೂಸ್ ಎಲ್ಲ ಕುಡಿದು ಮತ್ತು ಮನೆಗೆ ಬಂದ್ವಿ. ಮನೆಗೆ ಬಂದು ನನ್ನ ತಂಗಿ ಮನೆಗೆ ಹೋದ್ಲು. ಅವಳು ಪುತ್ತೂರಿಗೆ ಹೋದ್ಲು. ಅಂದರೆ ಅವಳು ಮಗಳನ್ನು ಬಿಟ್ಟು ಬಂದಿದ್ಲು. ಸೊ ಅವಳು ಮನೆಗೆ ಹೋದ್ಲು. ಆದಮೇಲೆ ನಾವು ಸಂಜೆ ನನ್ನ ಮಗಂದು ಕ್ರಿಕೆಟ್ ಕೋಚಿಂಗಿಗೆ ಹೋದ್ವಿ. ಕ್ರಿಕೆಟ್ ಕೋಚಿಂಗಲ್ಲಿ ಆ ದಿವಸವೇ ನನ್ನ ಫ್ರೆಂಡ್ ನಿಖಿತಾ ಇವರದ್ದು ಬರ್ಡೇ ಇತ್ತು. ಸೊ ಹಾಗಾಗಿ ಅವರು ಪಾವ್ ಭಾಜಿ ಮಾಡಿ ತಂದಿದ್ದರು ಮನೆಯಿಂದಲೇ, ಮತ್ತು ರಬಡಿ ಎಲ್ಲ ಮಾಡಿ ತಂದಿದ್ದರು. ತುಂಬ ಸೂಪರ್ಬ್ ಇತ್ತು. ಸೊ ಅದೆಲ್ಲ ತಿಂದು ಆ ಡೇಯನ್ನು ಮುಗಿಸಿದ್ವಿ.
ಸೊ ಈ ಬ್ಲಾಗ್ ಇಷ್ಟೇ. ನಂದು ಆ ಫ್ರೆಂಡಿದು ಬರ್ಡೇ ಸಹ ಇದರಲ್ಲೇ ಹಾಕ್ತೇನೆ. ಈ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಅಂಟಿಲ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ ತನಕ ಬಾಯ್ ಬಾಯ್. ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಡಿಯರ್ ನಿಖಿತಾ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ನಿಖಿತಾ. That let it be. You give one piece to her. You pole. Irar na best ಐತಿ. Everyone. ಒಳಗೆ ಆಗಿದೆ. Not for me, for you. Everyone. Yeah, take one piece only. Nee, ಒಂಜಿ piece ತೆಪ್ಪಲೆ full melt ಆಗ್ತದೆ. Happy birthday. ಬೇಕರಿ. For everyone. Happy birthday, Nikita. Thank you. Happy birthday. Happy birthday. Thank you. ಅದನ್ನ ರೆಡಿ ಮಾಡ್ಕೊಂಡು ಅಲ್ಲೇ ಪಾವ ಎಕ್ಸ್ಟ್ರಾ ಕಂದಲ್ಗೆ ಯಾವಿದೆ ಅಲ್ಲಿ ರಾಬಡಿ ಏ ಅಮೃತ ஒரு ಹ್ಯಾಪಿ ಬರ್ತ್ಡೇ ಬಲ್ಲೆ ರೀ ಅಲ್ಲಿ ಹ್ಯಾಪಿ ಬರ್ತ್ಡೇ ಬಲ್ಲೆ ನಾ ಪಾಡ್ನು ಹ್ಯಾಪಿ ಬರ್ತ್ಡೇ ನಿಖಿತಾ ಹ್ಯಾಪಿ ಬರ್ತ್ಡೇ 90 ಅಮೃತ 90